ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿರಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್. ದೇವ್ರ ಮುಂದೆ ದೀಪ ಹಚ್ಚೇವ ನೋಡ್ರಿ. ಈಗ ನಮ್ಮ ಮಗಳು ಅನ್ನ ಮಾಡಕತ್ತಾಳ್ರಿ ನೋಡಿ ಫ್ರೆಂಡ್ಸ್. ನಮ್ಮ ಮಗಳು ನನಗೆ ಬೇವಿನಕಾಯಿ ರಸ ಮಾಡಿಕೊಡಾಕ್ತಾಳ್ರಿ, ಜ್ಯೂಸ್. ಅದನ್ನು ಸ್ವಲ್ಪ ಯಾವಾಗಾರ ಒಂದೊಂದು ವಾರದಾಗ ಒಂದು ಸತ್ಯ ಕುಡಿತೀನಿ ರೀ ನಾನು, ತಂಪಾಗುತ್ತೆ ಅಂಥೇಳಿ. ನೋಡಿರಿ ಎಷ್ಟು ಬಂದದ್ರೆ ಸಾಕಷ್ಟು. ಇನ್ನೊಂದು ಹನಿ ನೀರು ಹಾಕ್ಬೇಕು. ಹಾಂ, ಅದಕ್ಕೆ ಹಾಕಿ ನೋಡಿರಿ. ಇಷ್ಟ ಆಯ್ತು ನೋಡ್ರಿ. ಅದು ಬೇವಿನಕಾಯಿ ತಪ್ಪಲನೇ ನೋಡ್ರಿ. ಇದು ನಮ್ಮ ಮನೆಯವ್ರು ತಂದ್ರಿ ಬೆಳಗ್ಗೆ ಎದ್ದು. ನೋಡ್ರಿ ಇವಾಗ ಜ್ಯೂಸ್ ಮಾಡ್ಯಾಳ್ರಿ ನಮ್ಮ ಮಗಳು. ಅದು ಬೇವಿನಕಾಯಿ ಜ್ಯೂಸ್ ಮಾಡಿದಲ್ರಿ, ನಾವು ಕುಡಿತೀನಿ ನೋಡ್ರಿ. ಈಗ ಕೆಟ್ಟಾಗಿತ್ತು ಬೇವಿನಕಾಯಿ ಜ್ಯೂಸ್ ನೋಡ್ರಿ. ಅಷ್ಟು ಕೈ ಇರ್ತದ, ಕುಡಿದರೆ ಸ್ವಲ್ಪ ತಂಪು ಇರ್ತದ ಅಂತೇಳಿ ನಾನು ಡೈಲಿ ಏನು ಕುಡಿಯಂಗಿಲ್ಲ ರೀ, ಅವಾಗ ಕುಡಿತೇವೆ ನೋಡ್ರಿ. ನೋಡ್ರಿ ಪಿಕ್ಚರ್ ನೋಡಾಕ ನಮ್ಮ ಮಗ. ಯಾವಾಗ ಆನಂದ ಅದು KGF 2 KGF 2 ಅಂತ ನೋಡ್ರಿ. ಈಗ ಇಲ್ಲಿ ನಮ್ಮ ಮಗಳು ಬಂದಾಡ್ರಿ, ಇನ್ನೇಗ ಶಾಲಿಂದ ಬಂದು ಕೂತಾಡ್ರಿ. ಈಗ ಇಲ್ಲಿ ನೋಡ್ರಿ ಕೂತಾರ. ನಾನು ಸ್ವಲ್ಪ ಚಹಾ ಮಾಡ್ಕೊಂಡು ಬರ್ತೀನಿ ರೀ ಅವ್ರಿಗೆ. ನಾನು ದಾಳಂಬ್ರಿ ಹಣ್ಣು ಸುಲ್ದಿನಿ ರೀ, ಈ ಥರ ಕಾಳು ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದನ್ನು ಇದು ಸ್ವಲ್ಪ ಜ್ಯೂಸ್ ನೋಡ್ರಿ, ತಿಳಿ ಸಿಪ್ಪೆ ಎಲ್ಲ ಮತ್ತೆ ಇವೆಲ್ಲ ಸುಟ್ಟು ಹೆಂಗೆ ದಾಳಂಬ್ರಿ ಸಹ ರೆಡಿ ಆಯ್ತು ನೋಡ್ರಿ. ಈ ಥರ ಹಾಲು ಹಾಕಿಬಿಟ್ಟು ಮಾಡಿದ್ದೀನಿ ರೀ. ಈ ಥರ ಆಗಿದೆ ನೋಡ್ರಿ. ನೋಡಿರಿ ನಮ್ಮ ಮಗ ಇದು ಉಳ್ಳಾಗಡ್ಡಿ ಹೊಳಾಕತ್ತೇನ್ರಿ. ಕೈಯಾಗ ಹೆಲ್ಪ್ ಮಾಡಿ ಕೊಡಾಕ್ತೇನ್ರಿ ನಮ್ಗೆ. ನೋಡ್ರಿ ಉಳ್ಳಾಗಡ್ಡಿ ಹೆಂಗೆ ಹೋತಾನ್ರಿ ಕೂತು. ಹಂಗೆ ಹಚ್ಬೇಕ್ರಿ ಅವ್ರಿಗೆ. ಸಾಲಿನಿಂದ ಬರೋಣ ಆಗ ಸ್ವಲ್ಪ ಕೆಲಸ ಹಚ್ಚಿದ್ರೆ ಕಲಿತಾರೆ ಅವರು. ಸುಮ್ಮನೆ ಅದಕ್ಕನ ಒಂದು ಜರ ಆಸರ ಅಕ್ಕಾರಿ ನಮ್ಗೆ. ನೋಡ್ರಿ ಚಂದ ಕುದಿಯ ನೋಡ್ರಿ. ಕುದ್ದಿಂತ ನೀರು ಬಸ್ತು ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಹಾಕಿಬಿಟ್ಟು ಇದು ಮಾಡ್ಬೇಕ್ರಿ ಪಾಸ್ತಾ. ನೋಡ್ರಿ ನಾನು ಈ ಥರ ಮಾಡ್ತೀನಿ, ನೀವು ಹೆಂಗೆ ಮಾಡ್ತೀರಿ ಅಂತ ಹೇಳ್ರಿ. ನೋಡ್ರಿ ಈ ಥರ ಕುದ್ದವ್ರಿ. ಇವ್ರನ್ನ ಸದ್ದ ಬಸಿತೀನಿ ನೋಡ್ರಿ. ನೀರೆಲ್ಲ ತೆಗೆದು ಬಂದ್ ಮಾಡ್ತೀನಿ ರೀ ಗ್ಯಾಸ್.
ನೋಡ್ರಿ ಎಣ್ಣೆ ಕಾಯನ ಉಳ್ಳಾಗಡ್ಡಿ ಇದು ಬೆಳ್ಳುಳ್ಳಿ ಪೇಸ್ಟ್ ಹಾಕಿನ್ರಿ. ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಈ ಥರ ಫ್ರೈ ಮಾಡಿದ್ರೆ ನಾನು ಈಗ ಇದು ಹಾಕಿಬಿಡ್ತೀನಿ. ಡಬ್ಬು ಮೆಣಸಿನ್ಕಾಯಿ ಹಾಕ್ಕೊಂಡು ತಿರುಗ್ತೀನಿ. ಈಗ ಇದ್ರ ಜೊತೆಗೆ ಉಪ್ಪು ಹಾಕ್ತೀನಿ ರೀ. ಚಂದ ಮೆತ್ತಗೆ ಆಗ್ತದೆ ಉಳ್ಳಾಗಡ್ಡಿ ಟಮಾಟೆ ಹಣ್ಣು. ಉಪ್ಪು ಹಾಕ್ಬಿಡ್ತೀನಿ ರೀ. ಈಗ ಸ್ವಲ್ಪ ಅಕ್ಕಿ ಪುಡಿ ಹಾಕ್ತೀನಿ ನೋಡ್ರಿ. ಸ್ವಲ್ಪ ಗರಂ ಮಸಾಲೆ ರೀ. ಧನ್ಯ ಹಾಕಿನ್ರಿ. ಇದು ಪೆಪ್ಪರ್ ಹಾಕಿನಿ. ಇದು ಖಾರ ರೀ. ಇಷ್ಟು ಸಾಕು ನೋಡ್ರಿ. ಏನು ಹಾಕೋದು ಬ್ಯಾಡ್ರಿ. ಬೇರೆ ಏನೂ ಹಾಕಿಲ್ಲ ರೀ ನಾನು. ಇಷ್ಟ ಹಾಕಿ ಇವಾಗ ಇವು ಹಾಕಿಬಿಡ್ತೀನಿ ರೀ. ನೋಡ್ರಿ ಎಲ್ಲ ಹೊಂದ್ಕೊಂಡು ಅಂಟ್ಕೊಂಡು ಕೂತಾವ್ರಿ. ಈಗ ತಿರುವಾಡಿ ಎಲ್ಲ ಎಣ್ಣೆಗ ಇದು ಮಾಡಿದ್ರೆ ಈ ಥರ ಉದುರು ಆಗ್ತಾವೆ ನೋಡ್ರಿ ಚೆನ್ನಾಗಿ. ಹೊರಗಡೆ ತಿನ್ನೋಕ್ಕಿಂತ ಮೊದಲು ಮನ್ಯಾಗ ಈ ಥರ ಹುಡುಗರಿಗೆ ಅದು ಎಲ್ಲರಿಗೆ ಅವ್ರ ಜೋಡಿ ನಾವು ತಿಂತೇವ್ರಿ. ಇಷ್ಟು ಮಾಡಿದ್ರೆ ಚೆನ್ನಾಗಿರ್ತದೆ ಅಂಥೇಳಿ ಮನ್ಯಾಗ ಮಾಡ್ತೇವೆ ನೋಡ್ರಿ. ಈ ಥರ ಮುಂದೊಂದು ಏನಾರ ನೋಡ್ರಿ. ಎಲ್ಲ ರೆಡಿ ಆಗೈತೆ ನೋಡ್ರಿ. ಈಗ ಸ್ವಲ್ಪ ಟಮಾಟೊ ಸಾಸ್ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ರೀ. ಸಾಕ್ರಿ ಇಷ್ಟು ಹಾಕ್ತೀನಿ. ಬೇಕಂದ್ರೆ ಮ್ಯಾಗ ಹಾಕೊಳಕ್ಕೆ ಬರ್ತೈತೆ ರೀ. ನೋಡ್ರಿ ಎಷ್ಟು ಚೆನ್ನಾಗಿ ಉದುರಾಗಿ ಚೆನ್ನಾಗಿ ಆಗೈತೆ ರೀ ಪಾಸ್ತಾ. ನನಗೆ ಹೆಂಗೆ ಬರ್ತೈತ್ರಿ ಹಂಗೆ ಮಾಡೀನಿ. ನೀವು ಯಾವ ಥರ ಮಾಡ್ತೀರಿ ಅಂತ ಹೇಳ್ರಿ. ನಾವು ನೆಕ್ಸ್ಟ್ ಟೈಮ್ ಅದೇ ಥರ ನಾವು ಮಾಡಕ್ಕೆ ಟ್ರೈ ಮಾಡ್ತೀನಿ ರೀ. ಈ ಥರ ನನಗೆ ಹೆಂಗೆ ಬರ್ತದೆ ಆ ಥರ ಮಾಡಿ ನೋಡ್ರಿ. ಈ ಥರ ನೋಡ್ರಿ. ನಾ ಇದು ಬಸ್ತಿದ್ದೆಲ್ಲ ಹಾಗೆ ಅದ್ರಾಗೆ ಹಾಕ್ತೀನಿ ರೀ. ಅದೇ ತಾಟ್ನಾಗ ನೋಡ್ರಿ. ಇಷ್ಟು ಚೆನ್ನಾಗಾಗಿದೆ ರೀ. ಟೇಸ್ಟೂ ಚೆನ್ನಾಗಿದೆ. ಟೇಸ್ಟ್ ಮಾಡಿ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ರೀ. ಉಪ್ಪು ಹಾಕಿನ್ರಿ ನಾನು. ಇವಾಗ ಸ್ವಲ್ಪ ತಿಂದು ಟೇಸ್ಟ್ ಫೈನಲ್ ಆಗಿ ಹಂಗಾಗ್ಯದ ಅಂತ ನೋಡ್ತೀನಿ ರೀ. ಚೆನ್ನಾಗೈತೆ ನೋಡ್ರಿ. ಟೇಸ್ಟ್ ಕೂಡ ಚೆನ್ನಾಗೈತೆ. ನೀವು ಒಂದ್ಸರಿ ಇದೇ ಥರ ಮಾಡಿ ನೋಡಿ. ಟೇಸ್ಟ್ ಹಂಗೆ ಇರ್ತದೆ ನೀವು ಮಾಡಿದಂತ ಗೊತ್ತಾಗ್ತಾರೆ ನಿಮ್ಗೆ. ನೋಡಿದ್ರಲ್ರಿ ಈ ಥರ ಮಾಡಿ ನೋಡ್ರಿ.
ನೋಡ್ರಿ ಊಟ ಆಯ್ತು ನೋಡ್ರಿ ಹೊಸರ್ದು ಈಗ ಊಟ ಮಾಡಿದೇವ್ರಿ. ಇವತ್ತಿನ ಇಡುವೆ ಇಷ್ಟ ಆಯ್ತು ನೋಡ್ರಿ. ಇಷ್ಟೊತ್ತಾಯ್ತು ನೋಡ್ರಿ. ಟೈಮ್ 9:30 ಆಯ್ತು ರೀ. ಈ ಇಡುವೆ ಇಲ್ಲಿಗೆ ಹ್ಯಾಂಗ್ ಮಾಡ್ತೀನಿ ರೀ. ಮತ್ತು ಮುಂದಿನ ಇಡುವೆದಾಗ ಸಿಗ್ತೀನಿ ಫ್ರೆಂಡ್ಸ್. ಈ ಇಡುವೆ ನೋಡಿದ ಎಲ್ಲರಿಗೂ ಧನ್ಯವಾದಗಳು.